నాకు ఇట్లా నిల్చుకోనకైతే ఫుల్ సుస్ట్ అవుతావు. ఓ బ్రో డన్. ಓ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ವ್ಲಾಗ್ ಅಗೇನ್. ಸರಿ, ಸ್ವಲ್ಪ ಸೇವೆಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಇವತ್ತು ನಾವು ಒಂದು ಲೋಕಲ್ ರೇಸ್ ಆಟೋ ಕ್ರಾಸ್ಗೆ ಹೋಗ್ತಾಯಿದ್ದೀವಿ ನಾಗಮಂಗ್ಲಾಗೆ. ಸೊ ನಾನು ಭರತ್ ಮತ್ತು ಭರತ್ ಫ್ರೆಂಡು. ಸೊ ಇದೇ ಎಕ್ಸ್ಪಲ್ಸ್ನ ಓಡಿಸ್ತಾ ಇರೋದು ಇವತ್ತು. ಇದು ಭರತದ ಎಕ್ಸ್ಪಲ್ಸು 4V ರೇಸ್ ಡೈನಾಮಿಕ್ಸ್ ಇಶ್ಯೂ ಎಲ್ಲ ಹಾಕಿ ಆಲ್ಮೋಸ್ಟ್ 26-27 BHP ಗಂಟ ಇದೆ ಇದು. ಸೊ ಇಂಥ ಟೆಸ್ಟಿಂಗ್ ಮಾಡೋಕ್ಕೂ ಇವನೇ ಭರತ್, ನಮ್ಮ ರೈಡರು, ಅಪ್ಕಮಿಂಗ್ ಚಾಂಪಿಯನ್ನು. ಹೆಂಗೆ ಅನಿಸ್ತಿದೆ ಭರತ್ ರೇಸ್ ಡೇ ಫೀಲ್ಸು? ವೆರಿ ಗುಡ್ ಎನರ್ಜಿ. ಸೂಪರ್. ನೋಡೋಣ, ಇವಾಗ ಇಲ್ಲಿಂದ ಹೊಡ್ತೀವಿ. ನೆನ್ನೆ ಬಂದು ಆಲ್ಟ್ ಆಗಿದ್ವಿ ಇಲ್ಲಿ ಮದ್ದೂರಲ್ಲಿ ಇವ್ರ ಫ್ರೆಂಡ್ದು ಫಾರ್ಮ್ ಹೌಸಲ್ಲಿ. ಸಕ್ಕದಾಗಿದೆ ಫಾರ್ಮ್ ಹೌಸು. ಸೊ ಇಲ್ಲಿಂದ ಇನ್ನೊಂದು 50 ಕಿಲೋಮೀಟರ್ಸ್ ಇದೆ ರೇಸ್ ಇವೆನಿಗೆ. ಹೋಗೋಣ, ತೋರಿಸ್ತೀನಿ ಲೋಕಲ್ ರೇಸ್ ಹೆಂಗೆ ನಡೀತೆ ಪ್ರಾಪರಾಗಿ ಅಂತ. ಇನ್ಮೇಲಿಂದೆಲ್ಲ ಆಲ್ಮೋಸ್ಟ್ ರೇಸ್ ಎಲ್ಲ ವ್ಲಾಗ್ಸು ಬರುತ್ತೆ. ಸೊ ಯಾವುದೂ ಮಿಸ್ ಆಗೋಲ್ಲ. ಸ್ವಲ್ಪ ಏನೋ ಅಡೆಚಡುಗಳಿಂದ ಬರ್ತಾರಿಲ್ಲ, ಈಗೆಲ್ಲ ಬರುತ್ತೆ. ಬರೀ ಯಾರಿಗೂ ಗೊತ್ತಿಲ್ಲ. ಜರ್ಮನ್ ಶೆಪರ್ಡು ಬ್ರೋ. ಇದು ಯಾವುದಂದ್ರಿ? ಇದು ವಿಪೆಟ್ ಫಾಸ್ಟೆಸ್ಟ್. ಇದು ಸರಿಯಾಗಿ ಓಡುತ್ತೆ. ಇದು ಇಂಡಿ ಮಿಕ್ಸು. ಇವರು ನಮ್ಮ ಭರತ್ ಫ್ರೆಂಡು ವರುಣ್ ಅಂತ, ಇವ್ರದ್ದೇ ಫಾರ್ಮ್ ಹೌಸ್ ಇದು. ಸೊ ಬನ್ನಿ, ಹೋಗ್ತಾ ಹಂಗೆ ತಿಂಡಿ ಮಾಡ್ಕೊಂಡು ಈಗ ಸ್ಟ್ರೈಟ್ ಟ್ರ್ಯಾಕ್ ಹೋಗಿ ತೋರಿಸ್ತೀನಿ ಟ್ರ್ಯಾಕ್ ಹೆಂಗಿದೆ, ಯಾವ ಥರ ನಡೆಯುತ್ತೆ ರೇಸ್ ಅಂತ. ಬನ್ನಿ ಹೋಣ. ಗೈಸ್ ಅಂತೂ ಬಂದ್ವಿ ಟ್ರ್ಯಾಕಿಗೆ. ಇವಾಗ ನಾಗಮಂಗಲ ಎಂಟ್ರಾಗಿ ಇಲ್ಲಿ ಟ್ರ್ಯಾಕಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ಈ ಕಡೆ ಸೈಡ್ ಟ್ರ್ಯಾಕು ಸೇಮ್ ಲಾಸ್ಟ್ ಟೈಮ್ ಹೆಂಗಿದೆ ಹಂಗೆ ಇದೆ. ಈಗ ಇಲ್ಲಿಂದ ಸ್ಟಾರ್ಟು ಫುಲ್ ಬಂಟಿಂಗ್ ಎಲ್ಲ ಜೋರಾಗಿ ಮಾಡಿದ್ದಾರೆ. ನೋಡೋಣ, ಒಂದು ಒಳ್ಳೆ ಲೊಕೇಶನ್ ಹಿಡ್ದು ಗಾಡಿ ಎಲ್ಲ ಪಾರ್ಕ್ ಮಾಡಿ ಒಂದು ಟ್ರ್ಯಾಕ್ ವಾಕ್ ಹೋಗಿ ನೋಡೋಣ ಹೆಂಗಿದೆ ಅಂತ. ರಿಜಿಸ್ಟ್ರೇಷನ್ ಹೆಂಗಾಗುತ್ತೆಲ್ಲ ತೋರಿಸ್ತೀವಿ ಇವತ್ತು. ಅಂತೂ ರೇಸ್ ಟ್ರ್ಯಾಕಿಗೆ ಬಂದು ಇಲ್ಲಿ ನೋಡ್ಬೋದು ಅರೇಂಜ್ಮೆಂಟ್ಸ್ ಇದೆ. ಒಳ್ಳೆ ಲೊಕೇಶನ್ ಗಾಡಿ ಹಾಕ್ಕೊಂಡಿದ್ದೀವಿ. ಸೊ ಇಲ್ಲೇ ಇಳಿಸಿ ಇಲ್ಲೇ ಕುತ್ಕೊಂಡು ಹಿಂಗೆ ಫುಲ್ ಟ್ರ್ಯಾಕ್ ನೋಡ್ಬೋದು. ನೋಡಿ ಹೆಂಗಿದೆ ಟ್ರ್ಯಾಕ್ ಫುಲ್ಲು. ಸ್ವಲ್ಪ ಹೊತ್ತಲ್ಲಿ ಗಾಡಿ ಎಲ್ಲ ಇಳಿಸಿ ಕೆಳಗಡೆಗೆ ಹಾಂ ಏನ ಶಾರ್ಟ್ ಕಿಟ್ ಎಲ್ಲ ಹೊಡಿಸ್ತಾರೆ. ಇಲ್ಲ, ಕಿಡ್ಸ್ ಕ್ಲಾಸು ಇದೆ. ಸೊ ಫಸ್ಟೇ ಟ್ರ್ಯಾಕ್ ವಾಕ್ ಮಾಡ್ಕೊಂಬಿಡೋಣ, ಆಮೇಲೆ ಗಾಡಿ ಇಡ್ಸೋಣ ಅಂತ ಟ್ರ್ಯಾಕ್ ವಾಕ್ ಮಾಡೋಕೆ ಹೋದ್ವಿ. ನಾನು ಬರೋದು ಎಲ್ರಿಗೂ ಹೋದ್ವಿ ಟ್ರ್ಯಾಕ್ ವಾಕ್ ಮಾಡೋಕ್ಕೆ. ಚೆನ್ನಾಗಿದೆ. ಇದು ಓಲ್ಡ್ ಶಾರ್ಟು, ಅದು ಸ್ಟಾರ್ಟ್ ಲೈನು. ಸೊ ಅಲ್ಲಿಂದ ಬಂದು ಸ್ಟ್ರೈಟ್ ಒಳ್ಳೆ ಸ್ಟ್ರೆಚ್ ಇದೆ. ಒಂದು 200 ಮೀಟರ್ಸ್ ಎಲ್ಲ ಬರುತ್ತೆ ಇದು. ಇದೆ, ಈಸಿ ಇದೆ. 200 ಮೀಟರ್ಸ್ ಬಂದು ಲೆಫ್ಟ್ ಓಲ್ಡ್ ಶಾರ್ಟು. ಮಣ್ಣು ಸಖತ್ತಾಗಿದೆ. ನೆನ್ನೆ ಮಳೆ ಬಂದಿರಬೇಕು. ಒಳ್ಳೆ ಒದ್ದೆಯಾಗೆಲ್ಲ ಇದೆ. ಡ್ರೈ ಆಗ್ತಾ ಫುಲ್ ಧೂಳು. ದೊಡ್ಡದಾಗಿದೆ ಟ್ರ್ಯಾಕು. ಹಾಂ, ಸ್ಟಾರ್ಟ್ ಗೇಟ್ ಎಂತೂ ಮಜವಾಗಿದೆ. ಸ್ಟಾರ್ಟ್ ಗೇಟ್ ತೋರಿಸ್ತೀನಿ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಸ್ಟಾರ್ಟ್ ಗೇಟು ಚೆನ್ನಾಗಿದೆ. ಬಂದ್ಬಿಡ್ತಾವ ಬ್ರೋ. ಎಕ್ಸ್ಪರ್ಟ್ ಕ್ಲಾಸ್ ಎಲ್ಲ ಪೆದ್ದ ಗಾಡೀಲಿ ತೊಳ್ತಾರೆ కదా. ನೋಡಿ ಈ ಕೈಯಲ್ಲಿ ಹೆಂಗೆ ಓಡಿಸ್ತವನೆ. ಪ್ರಜೆಗಳು ಬರೋದು ಹೆಂಗಂತೆ ಟ್ರ್ಯಾಕು? ಚೆನ್ನಾಗಿ ಅನಿಸ್ತಿದೆ. ತುಂಬ ಫಾಸ್ಟ್ ಟ್ರ್ಯಾಕ್ ಆಗಿದೆ. ಅದೆಲ್ಲ ತುಂಬ ಆಲ್ ಡೂ ಗುಡ್. ನನ್ನ ಪ್ರಕಾರ ಒಂದು 11 ಗಂಟೆ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡ್ತಾರೆ ಖಂಡಿತವಾಗ್ಲೂ. ಇನ್ನೂ ಬರಬೇಕು ಎಲ್ಲರೂ. ನೆನ್ನೆ ಬೇರೆ ಕೊಯಮತ್ತೂರಲ್ಲಿ ರೇಸ್ ಇತ್ತು, ಅದನ್ನು ಮುಗಿಸ್ಕೊಂಡೆಲ್ಲ ಇಲ್ಲಿ ಕರ್ನಾಟಕಕ್ಕೆ ಬರ್ತಾವ್ರೆ. ಸೊ ಲೇಟ್ ಆಗುತ್ತೆ, ಸ್ವಲ್ಪ ಡಿಲೇ ಸ್ಟಾರ್ಟು. ನೋಡೋಣ, ಈಗ ಹೋಗಿ ಟ್ರ್ಯಾಕ್ ವಾಕ್ ಇನ್ನೇನು ಆಲ್ಮೋಸ್ಟ್ ಮುಗೀತು. ಹೋಗಿ ನಿಮಗೆ ಸ್ಟಾರ್ಟ್ ಗೇಟ್ ಒಂದು ತೋರಿಸ್ಬಿಟ್ಟು ಅಲ್ಲಿಂದ ಹೋಗಿ ಗಾಡಿ ಇಳಿಸಿ ರೆಡಿ ಆಗೋದೆ ಇವಾಗ. ಗೈಸ್ ಇಲ್ಲೆಲ್ಲ ಬರ್ತಾ ಇದ್ದಂಗೆ ಟ್ರ್ಯಾಕಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ತೂತುಗಳು ನೋಡಿ. ಅದು ಛತ್ರಿ, ಅರ್ಧ ಛತ್ರಿ ಒಳಗೆ ಹೋಗ್ತಿದೆ ತೂತದು. ಉತ್ತಾಗಿತ್ತ ಎಲ್ಲ ಹೊಡೆದಾಕ್ಬಿಟ್ಟು ಟ್ರ್ಯಾಕ್ ಮಾಡಿದರೆ. ಫಸ್ಟ್ ಟೈಮ್ ನಾನು ಟ್ರ್ಯಾಕಲ್ಲಿ ತೂತುಗಳು ನೋಡ್ತಾ ಇರೋದು. ಮಜಾ ಇರೋದು ಓಡ್ಸೋಕೆ ಬಂತು ರೇಸ್ನ. ಅಪ್ಪ, ಈ ಬಿಸಿಲಲ್ಲಿ ಅಂತೂ ಆಯಿತು ಟ್ರ್ಯಾಕ್ ವಾಕು. ಬಿಸಿಲು ಮಾತ್ರ ಸರಿ ಕೆಚ್ತಾ ಇದೆ.
ಛತ್ರಿ ಇಟ್ಕೊಂಡ್ರು ಸೆಕೆ ಹೊಡಿತಾ ಇದೆ. ಮೊದಲೇ ಮುಡಿ ಬೇರೆ ಕೊಟ್ಬಿಟ್ಟು ಎಲ್ಲ ಜುಮ್ ಅಂತ ಇದೆ ನನಗೆ. ನೋಡಿ ಇದೆ ಸ್ಟಾರ್ಟ್ ಗೇಟು, ಇದೇ ರೇಸ್. ಇದು ಫ್ರೆಂಡ್ಸ್ ಟೀಮ್ ಚಾಲೆಂಜರ್ಸ್ ನಾಗಮಂಗಲ ರೇಸು. ನೋಡಿ ಇದೇ ಸ್ಟಾರ್ಟ್ ಗೇಟು, ನ್ಯೂ ಸ್ಟಾರ್ಟ್ ಗೇಟ್ ನಮ್ಮದು. ಒಂದೇ ಸ್ಟ್ರೈಟ್ ಬಾರ್ ಇದು ಸ್ಟಾರ್ಟ್ ಗೇಟ್ ಇರೋದು. ಈ ಸ್ಟಾರ್ಟ್ ಗೇಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇಲ್ಲೊಂದು ಸೈಡ್ ಸ್ಟ್ಯಾಂಡ್ ಇದೆ. ಈ ಸೈಡ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಚೈನ್ನ ಹಿಂದೆ ಹಿಡ್ಕೊಂಡು ನಿಂತಿರ್ತಾರೆ. ಅದು ಚೈನ್ನ ಎಳೆದ ತಕ್ಷಣ ಗೇಟ್ ಬೀಳುತ್ತೆ. ಅದಾದಮೇಲೆ ನಮ್ಮ ಸ್ಟಾರ್ಟು. ಕರೆಕ್ಟಾ ಬೈ? ಓಕೆ. ಸೊ ಹಿಂಗೆ ಇರೋದು ಸ್ಟಾರ್ಟ್ ಇದು. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಗೇಟು. ನಾವು ಬೇರೆ ರೇಸೆಲ್ಲ ಓಡಿಸೋದಕ್ಕಿಂತ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಎಲ್ಲೂ ಕಟ್ ಮಾಡೋಕ್ಕಾಗಲ್ಲ. ಕುತ್ಕೊಂಡವ್ರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಹೋಗ್ಬೇಕು. ಒಬ್ಬ ಗೇಟ್ ಗುದ್ದಿಲ್ಲ ಅನ್ನೋಂಗಿಲ್ಲ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ. ಈ ಲೈನ್ ಎಳೀತಾ ಇದ್ದಾರಲ್ಲ, ಈ ಲೈನ್ ಏನಕ್ಕೆ ಎಳೀತಾ ಇರೋದು ಅಂದರೆ, ಗೇಟ್ ಈ ಲೈನಿಂದ ಹಿಂದೆ ಗಾಡಿಗಳು ನಿಂತ್ಕೊಬೇಕಾಗಿರೋದು. ಗೇಟಿಗೆ ಕಚ್ಕೊಂಡು ನಿಲ್ಲಂಗಿಲ್ಲ ನಾವು. ಸೊ ಏನಕ್ಕೆ ಕಚ್ಕೊಂಡು ನಿಲ್ಲಂಗಿಲ್ಲ ಅಂದರೆ, ಕೆಲವ್ರದ್ದು ಪ್ರಾಬ್ಲಮ್ ಆಗುತ್ತೆ. ಗೇಟಿಗೆ ಕಚ್ಕೊಂಡು ನಿಂತ್ಕೊಂಡು ಗೇಟ್ ಗುದ್ದಿ ರೀಸ್ಟಾರ್ಟ್ ಸುಮಾರು ರೀಸ್ಟಾರ್ಟ್ ಎಲ್ಲ ಇಸ್ಕೊತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅಂತ ಲೈನ್ ಎಳೆಯೋದು. ಸೊ ಚೆನ್ನಾಗಿದೆ. ದೊಡ್ಡ ಟ್ರ್ಯಾಕು, ಫಾಸ್ಟ್ ಇದೆ ಟ್ರ್ಯಾಕು. ಟೆಕ್ನಿಕಲ್ ಆ್ಯಂಡ್ ಫಾಸ್ಟ್ ಎರಡೂ ಇದೆ. ನಮ್ಮ ಜಬೀಬೈ ಡಿಸೈನ್ ಮಾಡಿರೋದನ್ನ ಟ್ರ್ಯಾಕ್ ಇದನ್ನ. ಈಗ ಇಲ್ಲಿಂದ ಹೋಗಿ ಗಾಡಿ ಇಳಿಸಿ ಎಲ್ಲ ಸ್ವಲ್ಪ ವೆಯ್ಟ್ ಮಾಡೋಣ. ಸ್ಟಿಲ್ ಮಾಡಿ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ರಿಜಿಸ್ಟ್ರ್ ಮಾಡಿ ಸ್ಟಾರ್ಟ್ ಓಡಿಸ್ತಾ ಇರೋದು ಇನ್ಮೇಲೆ ರೇಸ್ನ. ಬ್ರೋ ಹಂಗೆ ಫುಲ್ ಸ್ಟಿಲ್ ಮಾಡ್ತಾರೆ. ಗಾಡಿ ಎಲ್ಲ ಇಳಿಸಿದ್ವಿ. ಗಾಡಿ ಇಳಿಸಿ ಸ್ಟಾರ್ಟ್ ಮಾಡಿ ವಾಮ್ ಮಾಡಕ್ಕೆ ಬಿಟ್ಟಿದೆ. ಏನೋ ಗುಡ್ಡ ಎಲ್ಲ ಪಾಯಿಸಿದ್ದಾರೆ ಫುಲ್. ಇಲ್ಲಿ ಎಲ್ಲ ನಮ್ಮ ಮಂಗಳೂರು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇವರು ಟೀಮ್ ಮೋಟೋ ರೇಸಿಂಗು, ಆ ಕಡೆ ಕ್ಯಾಟ್ ರೇಸಿಂಗ್ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ವಾಮ್ ಮಾಡ್ತಾಯಿದ್ದೀವಿ. ಕೊನೆಗೂ ನನ್ನ ಗಾಡಿನೂ ಬಂತು. ಸ್ಟೀಫನ್ ಮೈಸೂರಿನ ತಗೊಂಬಂದ. ಇದೆ ನನ್ನ ಬೈಕು. ಇದು 165 ಇದೆ. ಈಗ ರೆಡಿ ಮಾಡ್ಸೋಕೆ ತೊಗೊಂಡೋಗ್ಬೇಕು. ಸೊ ಅದಕ್ಕೆ ತರಿಸ್ದೆ ಹಂಗೇನೆ. ಇಲ್ಲೇ ಇದೆ ನೋಡಿ ನಮ್ಮ ಸ್ಟೀಫನ್. ಹೋಗಿ ಕೊಯಮತ್ತೂರು ರೇಸ್ ಮುಗಿಸ್ಕೊಂಡು ಬಂದವನು ಇಲ್ಲಿಗೆ. ಪೋಡಿಯಂ ಬೇರೆ ಮಾಡಿದ ನನಗೆ. ಇಲ್ಲೇ ಇಂಟರ್ಮೀಡಿಯೇಟ್ ಫಸ್ಟು, ನೋವಿಸ್ ಸೆಕೆಂಡಾ ಥರ್ಡಾ? ನೋವಿಸ್ ಸೆಕೆಂಡು. ನೋಡಿ ಬಾಯಿ ಫುಲ್ಲು ಫಾರ್ಮಲ್ಲಿದ್ದಾನೆ. ಇವತ್ತೇನು ಮಾಡ್ತೀಯಪ್ಪ ರಜಾ? ಇವತ್ತು ಚಾಂಪಿಯನ್ ಮಾಡೋಕ್ಕೆ ಟ್ರೈ ಮಾಡಿ. ಇವತ್ತು ನೋವಿಸ್ ಚಾಂಪಿಯನ್ ಮಾಡೋ ಪ್ಲ್ಯಾನ್ ಇದ್ದಾನೆ. ನೋಡೋಣ ಏನು ಮಾಡ್ತಾನೆ ಅಂತ. ಫಸ್ಟ್ ಗಾಡಿ ಇಳಿಸ್ಕೊಳ್ಳೋಣ. ನನ್ನ ಬೈಕಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬರೋದು ಬೈಕ್ ನೋಡ್ಸೋಣ ಅಂತಿದ್ದೀನಿ ರೇಸ್ಗೆ. ನಮ್ಮದು ಪ್ರಾಕ್ಟೀಸ್ ಏನಿಲ್ಲ, ಡೈರೆಕ್ಟಾಗಿ ಓಡಿಸ್ಬೇಕು. ನೋಡೋಣ ಏನಾಗುತ್ತೆ. ನಮ್ಮ ಬಾಯ್ ಆಲ್ರೆಡಿ ರೆಡಿಯಾಗಿ ORS ಎಲ್ಲ ಕುಡಿತಾವೆ. ಎಲ್ಲ ಫುಲ್ ವಾಯ್ಸ್ ನೋಡಿ. ಇಲ್ಲ ಹಿಂಗೆ ಇರಲಿ ಬಿಡಿ, ನೀವು ಕೂತಿರ್ತೀರ ಇಲ್ಲೇ. ರೈಟ್ ಗೇರಪ್ಪಲ್ಲಿ ಆಗಾಯಿತು. ಗೇರಪ್ ಆಗಿ ನೋಡ್ಬೋದು ನೀವು. ಫುಲ್ ಗೇರಪ್ ಆಗಿದ್ದಾನೆ. ಈಗ ಗೋಪುರನ ಹೆಲ್ಮೆಟಿಗೆ ಮೌಂಟ್ ಮಾಡ್ಕೊಂಡು ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀವಿ. 2 ಲಾ ಪ್ರಾಕ್ಟೀಸ್ ಮಾಡ್ಕೊಂಬರೋಣ ಅಂತ. ಆಮೇಲೆ ಎಂಟ್ರಿ ಹಾಕಿ ರೇಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಬರ್ತಾವ್ರೆ. ಬರೋದು ರೆಡಿ ಡಿಸೈನ್. ಅವನು DJ ಡಿಸೈನ್ ಹಾಕಿರೋದು. ನಾನು DJ ಡಿಸೈನ್ದು. ಹೋಣ ಬರೋದು ಹೋಗೋಣ. ರೈಸಿಗೆ ಹೋಗ್ತಾ ಇದ್ದೀವಿ. ನನಗೆ ಮೋಸ್ಟ್ಲಿ ಕೇಳಿಸ್ತಿದೆ ಅನ್ಕೊತೀನಿ. ನಾನು ಹೆಲ್ಮೆಟ್ ಹಾಕಿದ್ದೀನಿ, ಇಲ್ಲಿ ನೋಡ್ಬೋದು ಹೆಲ್ಮೆಟ್ ಹಾಕಿದ್ದೀನಿ. ಸೊ ಹೋಗ್ತಾ ಇದ್ದೀವಿ ಈಗ ಸ್ಟಾರ್ಟ್ ಹತ್ರ. ಪ್ರಾಕ್ಟೀಸ್ ಮಾಡೋಣ ಅಂತ. ಇದು ಕಾಲಿಗೆ ಇಟ್ಕೊಳ್ಳೋಕ್ಕೆ ಹೈಟ್ ಜಾಸ್ತಿ ಇದೆ, ರ್ಯಾಲಿ ಕಿಟ್ ಅಂತ. ನೋಡೋಣ ಬನ್ನಿ, ಡಬಲ್ಸಲ್ಲಿ ಹೋಗ್ತೀವಿ ಈಗ. ಗೇಟ್ ಒಳಗೆ ಎಂಟ್ರಿ. ಗೇಟ್ ಹತ್ರ ಬಂದಿದ್ದೀವಿ. ಈಗ ಬರೋತ್ತಿಗೆ ಸ್ಟಾರ್ಟು. ನೋಡು ತಾಯಿಟ್ಬಿಟ್ಟು
ದಯವಿಟ್ಟು ಹೊರಗಡೆ ಬರ್ತಾರಂತ ರೈಡಿಂಗ್ ಮಾಡುವಂಥವ್ರು ಹೆಲ್ಮೆಟ್ ಅನ್ನ ಧರಿಸಬೇಕು ಸುರಕ್ಷಿತವಾಗಿ. ಎಲ್ಲಾ ಕಡೆನೂ ಕೂಡ ಡ್ರೋನ್ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ವೇದಿಕೆ ಒಳಗಡೆ ಅನಧಿಕೃತವಾದ ವಾಹನಗಳಿಗೆ ಅನುಮತಿ ಇರುವುದಿಲ್ಲ. ದಯಮಾಡಿ ನಾವೆಲ್ಲರೂ ಕೂಡ ಡಾಕ್ಟರ್ ಕೂಡ ಆ ಗ್ರಿಲ್ಸ್ ಇಂದ ಸ್ವಲ್ಪ ಅರ್ಧಾಡಿ ಒಂದು ಅಡಿಗಳ ಕಾಲ ಹೊರಗಡೆ ನಿಂತ್ಕೊಂಡು ತಗೊಳ್ಳೋ ಕಾರ್ಯಕ್ರಮ ನೋಡಬೇಕು. ಪ್ರಾಕ್ಟೀಸ್ ಎಲ್ಲ ಆಯಿತು. ಭಯಾನಕವಾಗಿತ್ತು ಪ್ರಾಕ್ಟೀಸು, ನೋಡಿದ್ರಲ್ಲ. ಬರೋದು ಹೆಂಗಿತ್ತು ಪ್ರಾಕ್ಟೀಸು? ಅಯ್ಯೋ ಚೆನ್ನಾಗಿತ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್ ಬೇರೆ. ಇವಿ ಗ್ರಾಮಲ್ಲ, ಕಲ್ಲು ಗಿಲ್ಲು ಎಲ್ಲ ಹಾಕೊಂಡು ನಿಲ್ತಾ ಇದೆ. ನೋಡೋಣ ಏನಾಗುತ್ತೆ. ಹೇಳ್ತೀವೋ ಸೋಲ್ತೀವೋ, ಓಡಿಸೋದು ಫಿನಿಶ್ ಮಾಡೋದಷ್ಟೇ. ಬೆವ್ತು ಹೋಗಿದ್ದೀನಿ. ನನ್ನ ಮಕ್ಕ ನೋಡಿ ಹೆಂಗಾಗ್ಬಿಟ್ಟಿದೆ. ಬಿಸಿಲು ರಬ ಅಂತ ಇದೆ ನೋಡಿ, ಎಲ್ಲ ಫುಲ್ ದೂಡಿಲ್ಲ. ಬನ್ನಿ ಎಂಟ್ರಿ ಟಿಕೆಟ್ ತೊಗೊಂಬರೋಣ. ಇವಾಗ ಎಂಟ್ರಿ ಸ್ಟಿಕ್ಕರ್ ಎಂಟ್ರಿ ಹಾಕಿ ನಂಬರ್ ತೊಗೊಂಡು ಬರೋಣ. ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಆರಾಮ ಇಲ್ಲಿ ನೋಡಿ, ನಮ್ಮ ಮಡಿಕೇರಿಯವರು ಇಬ್ಬರು ಇದೇ ಇಲ್ಲೇ ಎಂಟ್ರಿ ತೊಗೊಳ್ಳೋದು ಕಾರ್ ಒಳಗಡೆ. ನೋಡ್ಬೋದು ನೀವು, ತೋರಿಸ್ತೀನಿ ನೋಡಿ. ಕಾರ್ ಒಳಗಡೆ ಎಂಟ್ರಿ ತೊಗೊಳ್ಳೋದು, ಅಲ್ಲೇ ಎಂಟ್ರಿ ಹಾಕ್ಕೊಂಡು ಅಲ್ಲೇ ಟಿಕೆಟ್ ಎಲ್ಲ ತಗೊಂಡು ಬಂದಿಲ್ಲ ಅಂದರೆ ಕೊಟ್ಟರೆ ಒಳ್ಳೇದಲ್ಲ ಸರ್. ಎಲ್ಲ ಗಾಡಿನಲ್ಲೂ ನಂದೇ ಚೆಸ್ಟ್ ಹಾಕ್ಬಿಟ್ಟಿದ್ದೀನಿ. ಬಂದರೆ ನಾನು ರಿಟರ್ನ್ ಕೊಡ್ತೀನಿ ನೋಡಿ. ಅಲ್ಲೇ ಸ್ಟಿಕ್ಕರು ಕ್ಯಾಶ್ ಇಸ್ಕೊಂಡು
ಕ್ಯಾಶ್ ಕೊಡಬೇಕು. ಇಲ್ಲಿ ಕ್ಯಾಶ್ ಇದೆ ನೋಡಿ, ಕೈಯಲ್ಲಿ ಕ್ಯಾಶ್ ಇಟ್ಕೊಂಡು ಬಂದಿದ್ದೀನಿ. ಫೋನ್ಪೇ ಗೂಗಲ್ ಪೇ ವರ್ಕ್ ಆಗಲ್ಲ, ಎಲ್ಲ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಎಂಟ್ರಿ ಹಾಕ್ಸ್ಕೊಬೇಕು. ಒಂದು ಎಂಟ್ರಿಲಿ ಕಟ್ಕೊಂಡು ಮಿಕ್ಕಿದ ಎಂಟ್ರಿನ ಸ್ಟಾರ್ಟ್ ಲೈನಲ್ಲಿ ಕಟ್ಕೊಬೋದು. ಅದೊಂದು ಒಳ್ಳೇದು ಇದರಲ್ಲಿ ರೇಸಲ್ಲಿ. ನೋಡೋಣ ಮನೆ ಎಂಟ್ರಿ ಹಾಕೋಣ, ಯಾವ ನಂಬರ್ ಸಿಗುತ್ತೆ ನೋಡೋಣ ನನಗೆ. ಗೈಸ್ ಫೈನಲಿ ಎಲ್ಲ ಆಯಿತು. ನಂದು 74, ಭರತ್ದು 12. ಸೊ ಭರತ್ ಇವಾಗ ನ್ಯೂ ಬಾಯ್ಸ್ ಮತ್ತು ಬಿಗಿನರ್ಸ್ 2 ಕ್ಯಾಟಗರಿ ಹಾಕ್ತೀನಿ. ನಾವು ಒಂದು ಬಿಗಿನರ್ಸು. ನೋಡೋಣ ಆಮೇಲೆ ಓಡಿಸಿ ಅಂತ. ಈಗ ನ್ಯೂ ಬಾಯ್ಸ್ ಕಾಲ್ ಮಾಡ್ತವ್ರೆ. ಭರತ್ ರೆಡಿ ಆಗ್ತದೆ ನ್ಯೂ ಬಾಯ್ಸ್ ಓಡಿಸೋದಕ್ಕೆ. ಗಾಡಿ ಎಲ್ಲ ರೆಡಿ, ಎಲ್ಲ ರೆಡಿ. ನ್ಯೂ ಬಾಯ್ಸ್ ಕ್ಲಾಸು ಈಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಹತ್ರ ಹೋಗೋಣ. ಸ್ಟಾರ್ಟ್ ಹತ್ರ ಒಳ್ಳೆ ಶಾರ್ಟ್ ತೊಗೊಳ್ತೀನಿ. ಬಿಗಿನರ್ಸ್ದು ನನ್ನ ಫುಲ್ ವೀಡಿಯೋನೇ ಹಾಕ್ತೀನಿ. ಹೆಲ್ಮೆಟ್ ಶಾರ್ಟು ನೋಡೋಣ ಏನು ಫಿನಿಷ್ ಮಾಡ್ತೀನೋ, ಫಸ್ಟ್ ಬರ್ತೀನೋ ಲಾಸ್ಟ್ ಬರ್ತೀನೋ. ಎಲ್ಲ ಕಷ್ಟ ಇದೆ, ಪ್ರಾಕ್ಟೀಸ್ ಏನಿಲ್ಲ. ಮತ್ತೆ ಲಾಸ್ಟ್ ಬಟ್ 1 or 2 ಏನೋ ಒಂದು ಮಾಡೋಣ. ವರ್ಷ ಆದಮೇಲೆ ಬರ್ತಾ ಇದ್ದೀನಿ ಆಡೋದಕ್ಕೆ.